ಒಂದು ನಿಮಿಷ ದಯವಿಟ್ಟು ಒಂದು ನಿಮಿಷ ಆ ಸ್ಪಾಟಲ್ಲಿ ಒಂದು ನಿಮಿಷ ಸರ್ ಆ ಸ್ಪಾಟಲ್ಲಿ ಇದ್ದಂಥವ್ರು ಒಂದು ನಿಮಿಷ ಆ ಸ್ಪಾಟಲ್ಲಿ ಆ ಜಾಗದಲ್ಲಿ ಇದ್ದಂಥವ್ರು ಅವತ್ತು ಬಾಮ ಹರೀಶ್ ಅವತ್ತು ಮಾಜಿ ಅಧ್ಯಕ್ಷ ಅಲ್ಲಿದ್ದರು ಅವರು ಒಂದೆರಡು ಕ್ಲಾರಿಫಿಕೇಶನ್ ಕೊಡ್ತಾರೆ ಅದನ್ನ ಕೇಳ್ಬಿಟ್ಟು ಆಮೇಲೆ ಏನು ಆಕ್ಷನ್ ಅನ್ನೋದನ್ನು ನಿಮ್ಗೆ ಹೇಳ್ತೀವಿ ಸರ್. ಈಗ ಅನೌನ್ಸ್ ಮಾಡ್ತೀವಿ ಸರ್. ಆಕ್ಚುಲಿ ಅವತ್ತು ಎಲ್ಲ ಪ್ರತಿಯೊಂದು ಊಟ ಮುಗಿಸ್ಕೊಂಡು ಊಟ ಮಾಡಬೇಕಂತೇಳಿ ಅಲ್ಲಿ ಎಲ್ಲ ಸೇರಿದಾಗ ನಾನು ಕೂಡ ಪ್ಲೇಟಲ್ಲಿ ಊಟ ಹಾಕೊಂಡು ಅವಾಗ ತಾನೇ ತಿಂದ್ಕೊಂಡು ಊಟ ಇನ್ನೂ ಒಂದು ತುತ್ತು ತಿಂದಿಲ್ಲ. ಅಷ್ಟು ಬೇಗ ಗಡಬಡ ಶಬ್ದ ಆಯ್ತು. ಯಾಕಂದ್ರೆ ಅಲ್ಲಿ ಅನೇಕ ನನ್ನ ಸ್ನೇಹಿತರು ನಿವಾರ ಕೂಡ ಇದ್ರು. ಯಾಕಂದ್ರೆ ಇವನೇ ನಮ್ಮ ಈ ವಾತಾವರಣ ಮಂದಿನ ತಿನ್ಕೊಂಡು ಕ್ಯೂನಲ್ಲಿದ್ದ ತುಂಬಾನೇ ಕಲ್ಪನೆ ಹೋಗ್ತಾ ಇದ್ದಾರೆ. ಪಾಪ ಅವರು ಪ್ರತಿಭಟಿಸ್ತಾರೆ ಯಾಕೆ ಆರಾಮಾಗಿ ನಿಂತ್ಕೊಂಡು ಅಂತೇಳಿ ತಿರ್ಗಾ ಹಂಗೆ ಮಾಡಿ ಮೇಲ್ ಬಿದ್ದು ತೆಗೆದು ಮಾಡಿ ಬರೀ ವಾತಾವರಣ ಮಂತ್ರಿ ಅವರಿಗೂ ಜಗಳ ಆಯ್ತು. ಆದ್ಮೇಲೆ ಇವರು ಗಣೇಶರು ಮಧ್ಯದಲ್ಲಿ ಬಿಡಿಸ್ಲಿಕ್ಕೆ ಹೋಗಿಕ್ಕೆ ಗಣೇಶರು ತಳ್ಬಿಟ್ಟು ಗಣೇಶರು ಯಾವಾಗ ಗೊತ್ತಾಗಲಿ ನೀವು ಸ್ಲಿಪ್ ಆಗೋಗ್ಬಿಟ್ಟು ಸ್ಲಿಪ್ ಆಗಿಕ್ಕೆ ಹಿಂಗೆ ಪ್ಲೇಟ್ ಅರ್ಧ ಪ್ಲೇಟ್ ಏನು ಗಾಜಿಂದು ಸರಿಯಾಗಿ ಮೂಗಿಗೆ ತಲೆ ಎಲ್ಲ ಹೋಗ್ತಾರೆ. ಆಮೇಲೆ ಇನ್ನು ನಾವು ಕೂಡ ಬಿಡ್ಸಕ್ ಹೋದ ನಮ್ಗೆ ನಮ್ಮ ಸುರೇಶ್ ಕಟ್ಟು ಅವರು ತೊಟ್ಟಿಗೆ ಸ್ವಲ್ಪ ಲೇಟ್ ಆಯ್ತು. ಆಮೇಲೆ ನಮ್ಮ ಆಸ್ಕರ್ ಕೃಷ್ಣ ಅಂತೇಳಿ ಪ್ರೊಡ್ಯೂಸರ್ ಅವ್ರ ಮೇಲೆ ಕೂಡ ಅಟ್ಯಾಕ್ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಹೌದು ಅವತ್ತಾದ್ಮೇಲೆ ಟೋಟ್ಲಿ ಅವತ್ತು ಫುಲ್ ಹಾಲು ಬೆಚ್ಚೆಡ್ ಆಗಿತ್ತು. ತುಂಬಾನೇ ಬೆಚ್ಚೆಡ್ ಬಹಳ ಬೇಸ ಆಯ್ತು. ಯಾಕಂದ್ರೆ ನನ್ಗೆ ಈ ಗಣೇಶವ್ರನ್ನ ಉಳಿಸ್ಕೊಳ್ಳೋಂತ ಅವತ್ತು ಅವ್ರು ಉಳಿಸ್ಕೊಬೇಕು, ಡ್ರೆಸ್ಸಿಂಗ್ ಮಾಡಿಸ್ಬೇಕು. ಯಾಕಂದ್ರೆ ನಮ್ಗೆ ಅಲ್ಲೇ ಹೊಸ ಜಾಗ ಆಸ್ಪತ್ರೆ ಯಾವ್ದು ಗೊತ್ತಿಲ್ಲ, 8 ಕಿಲೋಮೀಟರ್ ಆಂಬುಲೆನ್ಸ್ ಬರೋದು ಸ್ವಲ್ಪ ತಡ ಆಯ್ತು. ಸರಿ ನಾನು ನಮ್ಮ TPC ಇಮಿಡಿಯೇಟ್ ಅವ್ರನ್ನ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡೋಗಿ ಡ್ರೆಸ್ಸಿಂಗ್ ಮಾಡಿಸಿ ಕೊನೆಗೆ ಡ್ರೆಸ್ಸಿಂಗ್ ಮಾಡಿಸಿ ಕೂಡ ಇನ್ನೂ ಬ್ಲಡ್ ಓಡ್ತಾ ಇತ್ತು. ಕಂಪ್ಲೇಂಟ್ ಯಾಕೆ ನಾವು ಏನಕ್ಕೆ ಕಂಪ್ಲೇಂಟ್ ಮಾಡಿಲ್ಲ ಅಂದ್ರೆ ಯಾಕಂದ್ರೆ ನಮ್ಮ ಒಂದು ಚೇಂಬರ್ ಒಂದು ಗರ್ಭೆಯಲ್ಲಿ ಉಳಿಸ್ಕೊಬೇಕು, ಸೊ ಇದು ಮಾಡ್ಬೇಕಂತೇಳಿ ಗಣೇಶ್ ಅವರು ತುಂಬಾ ಆಕ್ರೋಶವಾಗಿ ಕಂಪ್ಲೇಂಟ್ ಕೊಡ್ಲೇಬೇಕು ಅಂತೇಳಿ ಮಾಡಿದ್ರು. ಸರ್ ಯಾವನೋ ಒಬ್ಬನಿಂದ ಈ ತರ ಚೇಂಬರ್ಗೆ ಯಾವತ್ತಿದ್ರು ಸರ್ ಇವತ್ತು ಎಂದು ಕೇಳಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕನ್ನಡ ವಾಣಿಜ್ಯ ಮಂಡಳಿ ಅದಕ್ಕೆ ಆದಂತ ಗೌರವ ಇದೆ. ಯಾಕಂದ್ರೆ ಆ ಗೌರವ ಯಾರು ಸಾಧ್ಯನೇ ಇಲ್ಲ. ಯಾರೋ ಒಬ್ಬ ಯಾವನ ಒಬ್ಬನಿಂದ ಹಿಂಗಾಯ್ತು ಅಂತ ಹೇಳ್ತಾರೆ. ಈ ಕನ್ನಡ ಚಿತ್ರದ ಇತಿಹಾಸದಲ್ಲೇ ಈ ತರ ಒಂದು ಘಟನೆ ನಡೆದಿಲ್ಲ. ಅದೇ ಸರ್ ಯಾರೋ ಒಬ್ಬರಿಂದ ಆಗುತ್ತೆ ಅನ್ನೋದಾದ್ರೆ ಆ ಒಬ್ಬರನ್ನ ಮಟ್ಟ ಹಾಕುವಂತ ಅಥವಾ ಅವರಿಗೆ ಖಂಡಿತವಾಗ್ಲೂ ನಮ್ಮ ಕಾರ್ಯಕಾರಿ ಸದಸ್ಯರು ಮತ್ತೆ ಪದಾಧಿಕಾರಿಗಳು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಾದ್ಮೇಲೆ ಖಂಡಿತವಾಗ್ಲೂ ಕಾರ್ಯಕಾರಿ ಸದಸ್ಯರುಗಳ ಅದ್ರ ಮುಂಚೆ ಪದಾಧಿಕಾರಿಗಳ ಸಭೆಯಲ್ಲೇ ಖಂಡಿತವಾಗ್ಲೂ ನಿರ್ಧಾರ ತಗೊಂತಾರೆ. ಯಾಕಂದ್ರೆ ಈ ತರ ಒಂದು ಘಟನೆ ಇಡೀ ಚಿತ್ರರಂಗದಲ್ಲಿ ಆಗಿ ಮುಂದಿನ ದಿನದಲ್ಲಿ ಆಗ್ಬಾರ್ದು. ಯಾಕಂದ್ರೆ ನಾವು ಇವತ್ತಿನ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ಬಹಳ ಚಿತ್ರರಂಗಕ್ಕೆ ಬಹಳ ಆಪತ್ತ ಆಗುತ್ತೆ. ಖಂಡಿತವಾಗ್ಲೂ ಆ ಘನತೆ ಗೌರವ ಉಳಿಸೋ ಕೆಲಸ ನಮ್ಮ ಅಧ್ಯಕ್ಷ NM ಸುರೇಶ್ ಅವರ ಆದಿಯಾಗಿ ಖಂಡಿತ ನಾವೆಲ್ಲ ಒಟ್ಟಿಗೆ ಇರ್ತೀವಿ ಅಂತೇಳಿ ಮೂಲಕ ಹೇಳ್ತೀನಿ ಸರ್. ಈಗ ಹೇಳ್ಬಿಡ್ತೀನಿ ಕನ್ಕ್ಲೂಷನ್ ಸರ್, ಮಾಡಿರೋದು ತಪ್ಪು. ಇದು ಇತಿಹಾಸದಲ್ಲಿ ಆಗಿಲ್ಲ. ನೀವು ಒಂದೇ ಮಾತಂದ್ರೆ ವಾಣಿಜ್ಯ ಮಂಡಳಿ ಗೌರವ ಇದೆ ಅಂದಾಗ ಎಷ್ಟು ಚುಚ್ಚಂಗೆ ಆಗುತ್ತೆ. ನಾವು 100 ಚಾಕು ಚುಚ್ಚಂಗೆ ಆಗ್ಬಿಡ್ತಾರೆ. ನಮ್ಗೆ ಎಷ್ಟು ನೋವಾಗತ್ತೆ ಹೇಳಿ. ನಮ್ಮ ಅಧಿಕಾರಿ ಮಾಡಿದಾಗ ಅದಕ್ಕೆ ಆಲ್ರೆಡಿ ಆಫೀಸ್ ಬೇರೆ ಡಿಸೈಡ್ ಮಾಡಿದ್ದೀವಿ, ಆಫೀಸ್ ನೋಟ್ ಹಾಕಿದ್ದೀವಿ. ಈ ತನಿಖೆಯ ಬಗ್ಗೆ ಸಂಪೂರ್ಣ ವಿವರ ಬರಬೇಕು. ವಿವರ ಬರೋ ತನಕ ನಾವು ಕಾಯೋಕ್ಕಾಗಲ್ಲ. ಟಿಲ್ ವಿ ಆರ್ ಗೋಯಿಂಗ್ ಟು ಸಸ್ಪೆಂಡಿಂಗ್ ಟಿಲ್ ಪೆಂಡಿಂಗ್ ಎನ್ಕ್ವೈರಿ. ಆ ತನಿಖೆ ತಂಡಕ್ಕೆ ಕಮಿಟಿ ಫಾರ್ಮೇಷನ್ ಮಾಡಿ ಸಾರಾಗುವಂಥ ಅಧ್ಯಕ್ಷತೆಯಲ್ಲೇ 3 ಜನ ಕಮಿಟಿ ಮಾಡ್ತೀವಿ. ಅವ್ರು ತನಿಖೆ ಮಾಡ್ಕೊಂಡು ಆಮೇಲೆ ಫೈನಲ್ ಸ್ಟೆಪ್ ತಗೊಳ್ಳೋಂಥ ಕೆಲಸ ಮಾಡ್ತಿರ್ತಾರೆ. ಅಧ್ಯಕ್ಷರು ತಗೊಂಡಿದ್ರೆ ಖಂಡಿತ. ಬಟ್ ಆ ಅಧ್ಯಕ್ಷರು ನೀವು ತಗೊಳ್ಳೋಕ್ಕಿಂತ ಮುಂಚೆ ನಿರ್ಮಾಪಕರಾಗ್ಬೋದು, ವಿತರಕರಾಗ್ಬೋದು, ಪ್ರದರ್ಶಕರಾಗ್ಬೋದು, ಕಲಾವಿದರಾಗ್ಬೋದು, ತಂತ್ರಜ್ಞರಾಗ್ಬೋದು, ಇವತ್ತು ಅವರೆಲ್ಲ ಕೂಡ ಒಂದೇ ಒಂದು ಕೂಗಿದೆ. ಫಸ್ಟ್ ಅವ್ರ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳಿ, ಕನ್ನಡ ಚಿತ್ರನ ಉಳಿಸಿ ದಯವಿಟ್ಟು ಅಧ್ಯಕ್ಷ ಮನವಿ ಮಾಡಿ ಒತ್ತಡ ಹಾಕೋದೇನಿಲ್ಲ. ಖಂಡಿತ ಅಧ್ಯಕ್ಷರಿಗೂ ಅದೇ ಒಂದು ಇದಿದೆ. ಖಂಡಿತ ಅವರು ನಡೆಸ್ಕೊಡ್ತಾರೆ. ಸರ್ ಉಚ್ಚಾಟನೆ ಮಾಡೋ ಸಸ್ಪೆಂಡ್ ಎನ್ಕ್ವೈರಿ ಕಮಿಟಿ ಫಾರ್ಮ್ ಮಾಡ್ಬೇಕು. ಈಗ ತನಿಖಾ ತಂಡ ಈಗ ಕಂಪ್ಲೇಂಟ್ ಕೊಡ್ತಾರೆ ಗಣೇಶ್ ಅವರು. ಫರ್ದರ್ ಕೋರ್ಸ್ ಆಫ್ ಆಕ್ಷನ್ ತುಂಬಾ ಇದೆ. ಅಲ್ಲಿ ತನಕ ಸಸ್ಪೆಂಡ್ ಮಾಡಿಬಿಟ್ಟು ಪೆಂಡಿಂಗ್ ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಕಮಿಟಿ ಫಾರ್ಮೇಷನ್ ಮಾಡ್ತೀನಿ. ಕಮಿಟಿ ಸಾರಾಗೊಂದು ಅಧ್ಯಕ್ಷದಲ್ಲಿ ಅವ್ರು ಯಾರು ಬೇಕಾದ್ರು ಕಮಿಟಿ ಮೆಂಬರ್ ಮಾಡ್ಕೊಳ್ಳಿ, ಫ್ರೀ ಹ್ಯಾಂಡ್ ಕೊಡಿ ಅಂತ. ಲೆಟ್ ಮೇಕ್ ಎ ಕಮಿಟಿ ಫಾರ್ಮೇಷನ್ ವಿತ್ 3 ಮೆಂಬರ್ಸ್ ಕಮಿಟಿ ಮಾಡ್ಕೊಂಡು ಸರ್ ಇದನ್ನ ಕಾನೂನು ರೀತಿಯಲ್ಲಿ ಕಾನೂನು ಮಟ್ಟದಲ್ಲಿ ನಮ್ಮ ಬೈಲಾ ಪ್ರಕಾರ ಆಕ್ಷನ್ ತಗೋಬೇಕಾಗುತ್ತೆ ಸರ್.
ಅದು ಆಲ್ರೆಡಿ ಬ್ಲಡ್ ಶೆಡ್ ಆಗಿ ಇದೆಲ್ಲ ತುಂಬಾ ತೊಂದರೆ ಮಾರಣತೆ ಹಲ್ಲೆ ಆಗಿರೋದ್ರಿಂದ ಸರ್ ಇವತ್ತು ಚುನಾವಣೆ ಬಂದಾಗ ಕೂಡ ಎಷ್ಟೋ ಯಾಕಂದ್ರೆ ನಾವು ನಮ್ಮ ಸಾರಾಗ ಒಂದು ನೋಡ್ಕೊಂಡು ನಾವು ಬೆಳೆದಿರೋದು. ಯಾಕಂದ್ರೆ ನಾನು ಒಂದು ಸಂದರ್ಭ ನಾವು ಪ್ರತಿಸ್ಪರ್ಧಿ ಆದಾಗ ಆ ಒಂದು ಕ್ಷಣ ಮಾತ್ರ ಪ್ರತಿಸ್ಪರ್ಧಿಗಳಾಗ್ತೇವೆ. ನೆಕ್ಸ್ಟ್ ಡೇ ನಾವೆಲ್ಲ ಅಂಟಂದಿರ್ತಾರ ಇರ್ತೀವಿ. ಅದು ನೆಕ್ದೇ ಅಲ್ಲಪ್ಪ, ಅವಾಗ್ಲೇ ಗೇಟ್ ಎಲ್ಲ ಸೆಕೆಂಡ್ ಕೊಟ್ವಲ್ಲ. ಹೇಳಿದ್ರು ಮಾಮಾಡಿ ಸರ್ ಹೇಳಿದಾಗೇನೆ ನಾನು ಇನ್ನೊಂದು ಸುರೇಶ್ ಮೇಲೆ ನಿಂತು ಸೋತಿರೋ ಜಾಸ್ತಿ ಅಧ್ಯಕ್ಷ ಸ್ಥಾನಕ್ಕೆ ನಾನೇ ಸ್ಪರ್ಧೆ ಮಾಡಿದ್ದು. ಇನ್ನೊಂದು ಸುರೇಶ್ ಮೇಲೆ ನಾನೇ ಸೋತಿದ್ದೆ ಫುಲ್ ಸಪೋರ್ಟ್ ಸರ್. ನಮ್ಮಲ್ಲಿ ಭೇದ ಭಾವ ಸರ್. ಶಿಲ್ಪಾ ಸೀನಣ್ಣ ಬಂದ್ಬಿಟ್ಟು ಅವ್ರು ಕಾಂಪಿಟೇಟ್ರು ಎಷ್ಟು ಖುಷಿಯಾಗಿ ಸೋಲ್ ನೋಡ್ಕೊಂಡ್ಬಿಟ್ಟು ಸರ್. ಹಿಂದೆ ಜಯಮಾಲ ಅವರು ಎಸ್ ರಮೇಶ್ ಇದ್ಕೊಂಡಾಗ ಜಯಮಾಲ ಡಿಪ್ಯೂಟ್ ಇದ್ದಾಗ ಎಸ್ ರಮೇಶ್ ಗೆದ್ರು. ಇವ್ರು ಜಯಮಾಲಿಗೆ ಸಪೋರ್ಟ್ ಮಾಡಿದ್ರು ಅವಾಗ. ಆಮೇಲೆ ಗೆದ್ದ ಮೇಲೆ ಏನು ಮಾಡಿದ್ರು ಗೊತ್ತಾ, ಈ ಸೋಲು ಗೆಲುವು ಸೆಕೆಂಡ್ರಿ, ಗೆದ್ದ ಮೇಲೆ ನೀವು ಅಧ್ಯಕ್ಷರು ಅಂತೇಳಿ ಎಸ್ ರಮೇಶ್ ಜೊತೆ ಹೋದ್ರು ಅಂತ ಒಂದು ಬ್ರಾಂಡ್ ಮಾಡಿರೋ ವ್ಯಕ್ತಿ. ಅವ್ರ ಸಮ್ಮುಖದಲ್ಲೇ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇಂಥವ್ರು ಬಂದ್ರೆ ವಾಣಿಜ್ಯ ಮಂಡಳಿ ಏನಾಗಬೇಕು. ಅದಕ್ಕೆ ಸರ್ ನೀವೆಲ್ಲ ಇದಕ್ಕೆ ಸರ್ ನೀವೆಲ್ಲ ಒಂದು ಭಾಗಿಗಳು, ಇವರ ಪಾರ್ಟ್ ಆಫ್ ದಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ನಾವು ಯಾವತ್ತೂ ಬೈತಿರೋಕೆ ಹೋಗ್ತೀವಿ, ಆಮೇಲೆ ಅಷ್ಟು ಅಲ್ಟಿಮೇಟ್ಲಿ ಯು ಗಿವ್ ರೆಸ್ಪೆಕ್ಟ್ ಫಾರ್ ದಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ನಾನು ಚೆನ್ನಾಗಿ ಗೊತ್ತು ಸರ್. ನಾನು ಹೇಳಿದೆ ಸರ್. ಒಂದು ಮಾಹಿತಿ ಉತ್ತರ ಕೇಳ್ತೀನಿ. ಈಗ ಹೊರಗಡೆ ಗಲಾಟೆ ಆಗಿದೆ ಹೆಂಗೆ ನೀವು ಚೇಂಬರ್ ಇಂದ ಆಕ್ಷನ್ ತಗೋತೀರಾ ಸರ್? ಹಂಗಲ್ಲ ಸರ್. ಈಗ ಒಬ್ಬ ಮೆಂಬರ್ ಮೇಲೆ ಸರ್, ಈಗ ಒಂದು ಮೆಂಬರ್ ಮೇಲೆ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಮುಂದೆ ತಗೊಂಡಾಗ ಸರ್ ಅದಕ್ಕೆ ಏನು ನಾನು ಸರ್ ಆಕ್ಷನ್ ತಗೊಳ್ಳಲ್ಲ ಅಂದ್ರೆ ಏನ್ ಮಾಡ್ಬೇಕಂದ್ರೆ ನಾನು ಸಸ್ಪೆನ್ಷನ್ ಇಸ್ ನಾಟ್ ಎ ಪನಿಷ್ಮೆಂಟ್. ಇರೇ ಸಸ್ಪೆನ್ಷನ್ ಇಸ್ ನಾಟ್ ಎ ಪನಿಷ್ಮೆಂಟ್, ಇಟ್ ಇಸ್ ಓನ್ಲಿ ಎನ್ಕ್ವೈರಿ. ಅದು ಅಧಿಕಾರ ಇದೆ, ಅದನ್ನ ಮಾಡ್ಬಿಟ್ಟು ಎನ್ಕ್ವೈರಿ ಮಾಡ್ತೀನಿ ಸರ್. ಎನ್ಕ್ವೈರಿ ತಪ್ಪಿರ ಮತ್ತೆ ತರ್ಕೊಂತೀವಿ ಅವನಿಗೆ. ಇಟ್ ನಾಟ್ ಎ ಪನಿಷ್ಮೆಂಟ್, ಓನ್ಲಿ ಕಂಪ್ಲೇಂಟ್ ಅಷ್ಟೇ. ಅಧ್ಯಕ್ಷರಾಗಿ ಅವರ ವಿರುದ್ಧ ಏನ್ ಕ್ರಮ ಕೈಗೊಳ್ತೀರಿ? ಆಮೇಲೆ ಇಬ್ರು ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಯಾರು? ನಮ್ಮ ಗಣೇಶ್ ಅವರು ಕಾರ್ಯಕಾರಿ ಸಮಿತಿ ಸದಸ್ಯರು, ಆಂಧ್ರ ಸತೀಶ್ ಅವರು ಕೂಡ ಕಾರ್ಯಕಾರಿ ಸಮಿತಿ ಸದಸ್ಯರು. ಸೊ ಇಬ್ಬರದು ಈ ರೀತಿ ಆದಂತ ಸಂದರ್ಭದಲ್ಲಿ, ಮ್ಯಾನ್ ಹ್ಯಾಂಡ್ಲಿಂಗ್ ಆಗುವಂತ ಸಂದರ್ಭದಲ್ಲಿ ನೀವು ಯಾವ ರೀತಿ ಕ್ರಮ ಕೈಗೊಳ್ತೀರಿ ಅಂತ ಹೇಳಿ ನನ್ನನ್ನ ಪ್ರಶ್ನೆ ಮಾಡಿ ನನಗೆ ಆಲ್ರೆಡಿ ಸುಮಾರು ಕಾಗದಗಳು ಬಂದಿದ್ದಾವೆ, ಮೆಸೇಜ್ಗಳು ಬಂದಿದ್ದಾವೆ. ಸೊ ಆ ವಿಚಾರದ ನಮ್ಮ ಆಫೀಸ್ ಬೇರರ್ಸ್ ಜೊತೆ ನಾನು ಮಾತಾಡಿದಾಗ ಎಲ್ಲರೂ ಹೇಳಿರೋದು ಒಂದೇ ವಿಚಾರ, ಮಾತೃ ಸಂಸ್ಥೆ ಏನ್ ತೀರ್ಮಾನ ತಗೊಳುತ್ತೋ ಆ ತೀರ್ಮಾನಕ್ಕೆ ನಿರ್ಮಾಪಕರ ಸಂಘವು ಕೂಡ ಬದ್ಧವಾಗಿರಬೇಕು. ಸರ್ ಇಷ್ಟಿದೆ ಸರ್ ವಿಚಾರ. ದಯವಿಟ್ಟು ನಮ್ಗೆ ತನಿಖೆಗೆ ನಾವು ಗೋವಾಗೆ ಹೋಗ್ತಿದ್ದಾರೆ ಅವರು. ಈಗೇನು ವಿ ಆರ್ ಗೋಯಿಂಗ್ ಟು ಲೀಗಲ್ ಆಗಿ ಕಾನೂನು ಪ್ರಕಾರ ಮಾಡ್ತೀವಿ, ಕಾನೂನು ಪ್ರಕಾರ ತನಿಖೆ ಮಾಡ್ತೀವಿ. ಏನಿದೆ ಸತ್ಯಾಸತ್ಯ ನಾನು ನಮಗೆ ಮಾಹಿತಿ ಕೊಡೋದು ಡಿಲೇ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಂತೀನಿ. ಯಾಕೆಂದ್ರೆ ನಿಮ್ಮ ಹತ್ರ ಬಂದು ಒಂದೇ ನಿಮಿಷ ನಿಮ್ಮ ಹತ್ರ ಬಂದು ತಪ್ಪು ಮಾಹಿತಿಯನ್ನ ನಿಮಗೆ ಕೊಟ್ಟಿದ್ದಾರೆ. ನಾನು ಅದನ್ನ ಬ್ಲೇಮ್ ಮಾಡಲ್ಲ. ನೀವು ಅವ್ರು ಹೇಳಿದ ದಾರಿ ತಪ್ಪಿಸ್ತಾ ಇದ್ದಾರೆ, ಸರ್. ಅದೊಂದು ನೋವಾಯ್ತು ನನಗೆ. ಸರ್ ಈಗ ಮಾಧ್ಯಮದವ್ರು ಪಾಪ ನೀವೇನ್ ಮಾಡಕ್ಕಾಗಲ್ಲ, ಅವ್ರು ಹೇಳಿದ್ ಮಾಡ್ಲೇಬೇಕು. ಇಲ್ಲ ಸರ್, ಒಂದು ನಿಮಿಷ ಸರ್. ಹೇಳೋದೆಲ್ಲ ನಮ್ಮವರು ಸರ್, ಹೇಳೋದೆಲ್ಲ ನಮ್ಮವರು ಅಲ್ಲ ಮಾಧ್ಯಮದವರಿಗೆ ಅವರು. ಸರ್ ಸುರೇಶ್ ಅವರೇ ಒಂದು ನಿಮಿಷ ಮಾತಾಡ್ತೀವಿ ಸರ್. ಏನಂದ್ರೆ ಕೆಲವು ನಮ್ಮಲ್ಲೇ ಕೆಲವರು ಇಂಥ ಒಂದು ಸಣ್ಣದಾಗಿ ಇಟ್ಕೊಂಡು ಲೈನ್ ಲೈಟ್ ಬರ್ಲಿಕ್ಕೆ ಬಹಳ ಸಾಕಷ್ಟು ಪ್ರಯತ್ನ ಪಡ್ತಾರೆ. ಅಂತವ್ರಿಗೆ ಅವಕಾಶ ಮಾಡ್ಕೊಡ್ತಾರೆ. ಯಾಕಂದ್ರೆ ತಮಗೂ ಕೂಡ ಬಹಳ ಜವಾಬ್ದಾರಿ ಬಾಲಿವುಡ್ ಚಿತ್ರಗಳು ತುಂಬಾ ತೋರಿಸ್ತೀರ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಗಣತಗಳು ಉಳಿಸ್ಕೊಳ್ಳೋ ಇದು ಜವಾಬ್ದಾರಿ ತಮಗೂ ಕೂಡ ಇದೆ ಅಂತ ಹೇಳಿ ನನಗೆ. ಸರ್ ಈಗ ಕೊನೆಯದಾಗಿ ತಮ್ಮ ಸಹಕಾರ ಧನ್ಯವಾದಗಳು. ತಾವು ಕೂಡ ನಮ್ಮ ಜೊತೆ ಸೇರಿಕೊಂಡು ನ್ಯಾಯ ಸತ್ಯಕ್ಕೆ ಜಯ ಕೊಡೋಣ. ಏನು ನ್ಯಾಯ ಇದೋ ಅದನ್ನೇ ಮಾಡ್ತೀವಿ. ಅದು ತನಿಖಾ ತಂಡ ಮಾಡ್ತೀವಿ. ಆ ತಂಡ ಏನು ರಿಪೋರ್ಟ್ ಕೊಟ್ಟು ತಮಗೂ ಕೂಡ ಮಾಹಿತಿ ಕೊಡ್ತೀವಿ. ತಾವು ಕೂಡ ಸಹಕಾರ ಕೊಟ್ಟು ಇಂಥದ್ದು ಆಗಬಾರ್ದು, ಅದು ತಡೆ ಹಿಡಿದ ಕೆಲಸ ಮಾಡ್ಕೊಡ್ತೀನಿ. ತಮ್ಮಲ್ಲಿ ಕಳಕಳಿಯಿಂದ ಪಾಲಿಸ್ತೀನಿ. ಖಂಡಿತವಲ್ಲ ಸರ್. ಸರ್ ಸಹಕಾರ ಕೊಟ್ಟಿದ್ದೀರಾ, ನೀವು ಕೊಡ್ತೀರಾ, ನಂಬಿಕೆ ಇದೆ ಸರ್. ಅದರಿಂದ ಇಲ್ಲಿಗೆ ಸಭೆಯಲ್ಲಿ ಮುಗಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಪ್ಲೀಸ್ ಸರ್ ಸರ್ ದಯವಿಟ್ಟು ಹೊರಡಬೇಡ ಸರ್. ಸರ್ ದಯವಿಟ್ಟು ಹೊರಡಬೇಡ ಸರ್. ಮ್ಯಾಟ್ರ್ ಕ್ಲೋಸ್ ಮಾಡಿ ಸರ್ ಪ್ಲೀಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.